ಮಳೆ 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 ರಾಜ್ಯದಲ್ಲಿ ಮತ್ತೆ ಮುಂದುವರೆದ ವರುಣನ ಆರ್ಭಟ. ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಎಲ್ಲ ಸಾರ್ವಜನಿಕರು ತಪ್ಪದೆ ನೋಡಲೇಬೇಕಾದಂತಹ ವಿಡಿಯೋ ಇದು. ಈ ಜಿಲ್ಲೆಗಳಿಗೆ ಇನ್ನು 5ರಿಂದ 6 ದಿನಗಳ ಕಾಲ ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಮಸ್ಕಾರ ಗೆಳೆಯರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುತ್ತಿರುವ ಸೈನಾರ್ ಚಂಡಮಾರುತದ ಬಗ್ಗೆ ತುಂಬಾ ಅಪಾಯಕಾರಿಯಾದಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮುಂದಿನ ಇಷ್ಟು ದಿನಗಳ ಕಾಲ ಮಳೆ, ಚಳಿ ಮತ್ತು ಗಾಳಿಯ ವೇಗ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹೆಚ್ಚು ಪರಿಣಾಮವಾಗುತ್ತೆ ಮತ್ತು ಎಷ್ಟು ದಿನಗಳ ಕಾಲ ಅಂದ್ರೆ ಯಾವ ದಿನಾಂಕದವರೆಗೆ ಇದು ಮಳೆ ಬರುತ್ತೆ, ಎಚ್ಚರಿಕೆ ಯಾವ ಮಟ್ಟಿಗೆ ಗಂಭೀರವಾಗಿದೆ, ಎಲ್ಲವನ್ನು ಇಲ್ಲಿ ವಿವರವಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸೈನಾರ್ ಚಂಡಮಾರುತ ನೋಡಿ, ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಈ ವಾಯುಭಾರ ಕುಸಿತ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಆಗಿ ಬದಲಾಗುತ್ತಿದೆ. ಇದನ್ನೇ ಸೈನಾರ್ ಚಂಡಮಾರುತ ಎಂದು ಕರೆಯಲಾಗುತ್ತಿದೆ. ಈ ಚಂಡಮಾರುತಕ್ಕೆ ಇಲ್ಲಿ ಸೈನಾರ್ ಎಂಬ ಹೆಸರನ್ನ UAE ನೀಡಿದೆ. ಕಾರಣ ಪ್ರತಿ ದೇಶಕ್ಕೂ ಚಂಡಮಾರುತಕ್ಕೆ ಹೆಸರು ಕೊಡುವ ಪಟ್ಟಿ ಇರುತ್ತೆ. ಈ ಬಾರಿ UAE ಹೆಸರು ಟರ್ನ್ ಬಂದಿದ್ದರೂ ಸೈನಾರ್ ಅಂತ ಇಡಲಾಗಿದೆ. ನೋಡಿ, ಗಾಳಿಯ ವೇಗ 100 km/h. IMD ಮಾಹಿತಿಯ ಪ್ರಕಾರ ಸೈನಾರ್ ಚಂಡಮಾರುತ ಬಲವಾದ ಹಂತಕ್ಕೆ ಹೋಗುವುದರಿಂದ ಗಾಳಿಯ ವೇಗ ಗಂಟೆಗೆ 80ರಿಂದ 100 ಕಿಲೋಮೀಟರ್ ಬೀಸುವ ಅವಶ್ಯಕತೆ ಹೆಚ್ಚಾಗಿದೆ. ಇದರಿಂದ ಸಮುದ್ರದಲ್ಲಿ ಇಲ್ಲಿ ಪ್ರಕ್ಷುಬ್ಧ ಅಲೆಗಳು, ಕರಾವಳಿ ಪ್ರದೇಶಗಳಲ್ಲಿ ಅಲೆಗಳು ಎತ್ತರ ಜಾಸ್ತಿ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಹೋಗಬಾರದೆಂದು ಸೂಚನೆ ಕೂಡ ಹೊರಬಿದ್ದಿದೆ. IMD ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಈ ಜಿಲ್ಲೆಗಳಿಗೆ. ನೋಡಿ, ಮುಂದಿನ 48 ಗಂಟೆಯಿಂದ 7 ದಿನದವರೆಗೂ ಕೂಡ ಮಳೆ ಆಗುತ್ತೆ. ಹೌದು, ಕರ್ನಾಟಕದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಮತ್ತು ಇಲ್ಲಿ ಮಳೆಯ ಒಂದು ಪರಿಣಾಮವಾಗಿ ಎಲ್ಲಾ ಸಾರ್ವಜನಿಕರಿಗೆ ಕರ್ನಾಟಕದ ಹವಾಮಾನ ಇಲಾಖೆ ವರದಿಯನ್ನ ನೀಡಿದೆ. ನೋಡಿ, ಇಲ್ಲಿ ಇವು ಮಳೆ ಹಾಗೂ ಗಾಳಿ ಜಾಸ್ತಿ ಆಗುವ ಸಾಧ್ಯತೆ ಇರುವಂತಹ ಜಿಲ್ಲೆಗಳು. ಯೆಲ್ಲೋ ಅಲರ್ಟ್ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆಗೆ, ಹೌದು ಉತ್ತರ ಕನ್ನಡ ಜಿಲ್ಲೆಗೆ ಭಾರಿ ಮಳೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ, ಹೌದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನೂ ಕೂಡ 48 ಗಂಟೆಗಳ ಕಾಲ ಅಧಿಕ ಪ್ರಮಾಣದಲ್ಲಿ ಮಳೆ. ಮತ್ತು ಉಡುಪಿ ಜಿಲ್ಲೆಗೂ ಕೂಡ ಮಳೆಯ ವಾತಾವರಣ ಹೆಚ್ಚಾಗಿದೆ. ಶಿವಮೊಗ್ಗ ಜಿಲ್ಲೆಗೆ ಚಳಿ ಗಾಳಿ ಮತ್ತು ಅದರ ಸಮೇತ ಮಳೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಇಲ್ಲಿ ಚಳಿ ಸಹಿತ ಮಳೆ ಆಗುತ್ತೆ. ಹಾಗೂ ಕೊಡಗು ಜಿಲ್ಲೆಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗೆ ಹಾಸನ ಜಿಲ್ಲೆಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಎಲ್ಲಾ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ, ರೈನ್ ಅಲರ್ಟ್. ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಮಳೆಯ ಅತಿವೃಷ್ಟಿ ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ವಿಶೇಷ ಸೂಚನೆಯನ್ನ ಕೊಡಲಾಗಿದೆ. ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಮಳೆಯ ಒಂದು ಆವೃತ್ತಿ ತುಂಬಾ ವೇಗವಾಗಿ ಸಾಗುತ್ತಿದೆ. ಇದಕ್ಕೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಮಳೆಯ ಸೂಚನೆ ಹೆಚ್ಚಾಗಿದೆ. ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಮಳೆಯ ಸೂಚನೆ ಅಧಿಕ ಪ್ರಮಾಣದಲ್ಲಿ ಇದೆ. ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ನೋಡಿ, ಈ ಜಿಲ್ಲೆಗಳಲ್ಲಿ ಮಳೆ, ಚಳಿ, ಗಾಳಿ ಎಲ್ಲವೂ ತೀವ್ರವಾಗುತ್ತೆ ಅಂತ ಸರ್ಕಾರದ ಹವಾಮಾನ ಇಲಾಖೆ ತಿಳಿಸಿದೆ. ನೋಡಿ, ಜನರು ಜಾಗೃತಿ ವಹಿಸಬೇಕೆಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾವೆ. ಯಾರು ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಪರಿಣಾಮ ನೋಡಿ, ಸೈನಾರ್ ಚಂಡಮಾರುತದ ಪರಿಣಾಮ ಇನ್ನೂ 5ರಿಂದ 6 ದಿನಗಳ ಕಾಲ ಮತ್ತು 48 ಗಂಟೆಗಳ ಕಾಲ ಹೆಚ್ಚಾಗಿರುತ್ತೆ. ಹಲವು ರಾಜ್ಯಗಳಲ್ಲಿ ಮಳೆ, ಕರ್ನಾಟಕದ ದಕ್ಷಿಣ, ಮಧ್ಯ ಹಾಗೂ ಉತ್ತರ ಕರ್ನಾಟಕದ ಸಣ್ಣ ಮಳೆ, ಮಧ್ಯಮ ಮಳೆ, ಕೆಲವೆಡೆ ಗಾಳಿ ಮಳೆ ಸಾಧ್ಯತೆ. ಒಡಿಶಾ ಕರಾವಳಿ ಪ್ರದೇಶದಲ್ಲಿ 25ರಿಂದ ಇಲ್ಲಿ ಇನ್ನು 27ರ ಮಧ್ಯೆ ಭಾರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಅಲೆಗಳ ಎಚ್ಚರಿಕೆ ಜಾಸ್ತಿ ಆಗುತ್ತೆ. ಸಮುದ್ರ ಅನೇಕ ರೀತಿಯಾಗಿ ಇಲ್ಲಿ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. ಮತ್ತು ಆಂಧ್ರ ಪ್ರದೇಶ್, ಹೌದು ವಿಶಾಖಪಟ್ಟಣಂ, ಶ್ರೀಕಾಕುಳಂ ಮತ್ತು ವಿಜಯನಗರಂ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತೆ. ಮತ್ತು ಪಶ್ಚಿಮ ಬಂಗಾಳ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಮತ್ತು ಗಾಳಿಯ ವೇಗ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ಸೈನಾರ್ ಚಂಡಮಾರುತ ಯಾವ ದಿಕ್ಕಿಗೆ ಹೋಗುತ್ತಿದೆ. ನೋಡಿ, ಈ ಚಂಡಮಾರುತ ಮಾರ್ಗ ಬಗ್ಗೆ ಹವಾಮಾನ ತಜ್ಞರು ಇನ್ನೂ ವಿಶ್ಲೇಷಣೆ ಮಾಡ್ತಿದ್ದಾರೆ. 2 ಸಾಧ್ಯತೆಗಳಿದಾವೆ. ಮೊದಲನೆಯದಾಗಿ ತಮಿಳುನಾಡು, ಆಂಧ್ರ ಕರಾವಳಿ ಕಡೆಗೆ ಇನ್ನು 2 ದಿನದ ನಂತರ ಸಾಗಿ ಮಳೆಯ ಪ್ರಮಾಣ ಹೆಚ್ಚಿಸಬಹುದು. ಮತ್ತು ಉತ್ತರಕ್ಕೆ ತಿರುಗಿ
ಒಡಿಶಾ ಮತ್ತು ಬಾಂಗ್ಲಾದೇಶ ಕಡೆಗೆ ಹೋಗಬಹುದು. ಈ ಮಾರ್ಗ ಫೈನಲೈಸ್ ಆಗಲು ಇನ್ನು 1 ರಿಂದ 2 ದಿನ ಬೇಕಾಗುತ್ತೆ. ಮತ್ತು ಕರ್ನಾಟಕದ ಜಿಲ್ಲಾವಾರು ಮಳೆಯನ್ನ ಇಲ್ಲಿ ಹೇಳಲಾಗಿದೆ. ನೋಡಿ, ಕರಾವಳಿ ಜಿಲ್ಲೆಗಳಾದಂತಹ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸಮುದ್ರ ಅಲೆಗಳು ಜಾಸ್ತಿ, ಮಧ್ಯಮದಿಂದ ಭಾರಿ ಮಳೆ ಆಗುತ್ತೆ. ಮತ್ತು ಮಲೆನಾಡು ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ಹಾಸನ ಚಳಿ ಮತ್ತು ಗಾಳಿಯ ಮಳೆ ಹೆಚ್ಚಾಗಿರುತ್ತೆ ಈ ಒಂದು ಜಿಲ್ಲೆಗಳಿಗೆ. ಮತ್ತು ಉತ್ತರ ಕರ್ನಾಟಕ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ ಇಲ್ಲಿ ಮಂಜು ಮತ್ತು ಸಣ್ಣ ಮಳೆ ಹಾಗೂ ಗಾಳಿ ಮಳೆ ಇಲ್ಲೂ ಕೂಡ ಇರುತ್ತೆ ಅಂತ ಹೇಳಲಾಗಿದೆ. ಮತ್ತು ಬೆಂಗಳೂರಿನ ಹವಾಮಾನ ನೋಡಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ನೋಡಿ ಕ್ಲೌಡ್ಲಿ ವಾತಾವರಣ ಮತ್ತು ಸಣ್ಣ ಮಳೆ ಆಗುತ್ತೆ. ಈ ಜಿಲ್ಲೆಗಳಲ್ಲಿ ಲಿಟಲ್ ಸ್ಟೈಲ್ ನಲ್ಲಿ ನಿಮಗೆ ಮಳೆ ಆಗುತ್ತೆ. ಮತ್ತು ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಡಲಾಗಿದೆ, ಸಮುದ್ರಕ್ಕೆ ಹೋಗಬೇಡಿ, ಮೀನುಗಾರರಿಗೆ ವಿಶೇಷವಾಗಿ ಹೇಳಲಾಗಿದೆ. ಮತ್ತು ದೊಡ್ಡ ಮರಗಳ ಕೆಳಗೆ ನಿಲ್ಲಬೇಡಿ ಅಂತ ಹೇಳಲಾಗಿದೆ. ಸಾರ್ವಜನಿಕರಿಗೆ ವಿದ್ಯುತ್ ಕಂಬಗಳ ಹತ್ತಿರ ಜಾಗೃತೆ ವಹಿಸಿ ಅಂತ ಹೇಳಲಾಗಿದೆ. ಮತ್ತು ವಾಹನ ಚಲಿಸುವವರು ಗಮನಿಸಬೇಕು, ಗಾಳಿಯ ವೇಗ ಸಾಕಷ್ಟಿದ್ರೆ ಹೋಗಬೇಡಿ ಅಂತ ಹೇಳಲಾಗಿದೆ. ಮತ್ತು ರೈತರು ಬೆಳೆಗಳಲ್ಲಿ ನೀರು ನುಗ್ಗುವ ಸಾಧ್ಯತೆ ಇದ್ದರಿಂದ ಮುನ್ನೆಚ್ಚರಿಕೆಯನ್ನ ವಹಿಸಿ ಅಂತ ಹೇಳಲಾಗಿದೆ. ಬೆಳೆಯ ಕಟಾವು ಮಳೆ ನೋಡ್ಬಿಟ್ಟು ಮಾಡಿ ಅಂತ ಹೇಳಲಾಗಿದೆ. ಇದು ಗೆಳೆಯರೆ ಸೈನಾರ್ ಚಂಡಮಾರುತದ ಬಗ್ಗೆ ಇಂದಿನ ಸಂಪೂರ್ಣ ಮಾಹಿತಿ. ನೀವು ನಿಮ್ಮ ಕುಟುಂಬವು ಜಾಗೃತಿ ವಹಿಸಿ. ನಮ್ಮ ಚಾನಲ್ ಅಪ್ಡೇಟ್ ಅಲರ್ಟ್ ಕನ್ನಡನಲ್ಲಿ ಇಂತಹ ಗವರ್ನಮೆಂಟ್ ಅಂಡ್ ವೆದರ್ ಅಪ್ಡೇಟ್ ಡೈಲಿ ಬರ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಭೇಟಿ ಆಗೋಣ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.